ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಇವತ್ತಿನ ಸಂಚಿಕೆಯಲ್ಲಿ ಗಂಡು ಹೆಣ್ಣಿನ ಜಾತಕದ ಸಾಲಾವಳಿ ಅಥವಾ ಹೊಂದಾಣಿಕೆಯನ್ನು ನೋಡೋದು. ಈ ವಿಚಾರವಾಗಿ ಒಂದು ವಿಚಾರ ವಿನಿಮಯವನ್ನು ಮಾಡಿಕೊಳ್ಳೋಣ. ನನ್ನ ಬಳಿ ಸುಮಾರು ಜನ ಬರ್ತಾರೆ ಗಂಡು ಹೆಣ್ಣಿನ ಜಾತಕ ತೋರಿಸಲಿಕ್ಕೆ. ಹೆಣ್ಣು ಕಡೆಯವರು ಬರ್ತಾರೆ, ಕೇಳ್ತಾರೆ, ನಮ್ಮ ಹುಡುಗಿಗೆ ಯಾವ ಯಾವ ನಕ್ಷತ್ರದ ಗಂಡುಗಳು ಸೆಟ್ ಆಗುತ್ತೆ ಅಂತ ಒಂದು ಲಿಸ್ಟ್ ಕೊಟ್ಬಿಡಿ ಅಂತ. ನಮ್ಮ ಹುಡುಗನಿಗೆ ಯಾವ ಯಾವ ನಕ್ಷತ್ರದ ಹುಡುಗಿಗೆ ಚೆನ್ನಾಗಿ ಹೊಂದಿ ಬರುತ್ತೆ ಒಂದು ಲಿಸ್ಟ್ ಕೊಟ್ಬಿಡಿ. ಇದು ಪಾಪ ಅವ್ರು ಕೇಳೋದು ಏನಂತಂದ್ರೆ ಅವರೇ ನೋಡ್ಕೊಂಡ್ಬಿಟ್ಟು ಆಮೇಲೆ ನಮ್ಮ ಹತ್ರ ಬರೋಣ ಅಂತಲೂ ಇರಬಹುದು, ಅಥವಾ ನಾವೇ ನೋಡ್ಕೊಂಡು ಮದುವೆನೂ ಮಾಡಿಬಿಡಬಹುದು ಅಂತಲೂ ಇರಬಹುದೇನೋ, ನನಗೆ ಗೊತ್ತಿಲ್ಲ. ಆದರೆ ವಾಸ್ತವಿಕವಾಗಿ ಜಾತಕದ ಹೊಂದಾಣಿಕೆ ಹೇಗೆ ಮಾಡಬೇಕು ಅಂದರೆ ಬರೀ ನಕ್ಷತ್ರಾಧಾರಿತವಾಗಿ ಮಾಡ್ತಕ್ಕಂಥದ್ದು 100ಕ್ಕೆ 5% ಫಲವನ್ನು ಕೊಡುತ್ತೆ. ಅಂದರೆ ಹುಡುಗಿದು ರೋಹಿಣಿ ನಕ್ಷತ್ರ, ಹುಡುಗಂದು ಮೂಲ ನಕ್ಷತ್ರ ಹೆಂಗಾಗಿ ಬರುತ್ತೆ, ಅಥವಾ ಹುಡುಗಿಯ ಹೆಸರು ಅಶ್ವಿನಿ ಅಂತ, ಹುಡುಗನ ಹೆಸರು ರಮೇಶ ಅಂತ, ಇವರಿಬ್ಬರಿಗೂ ಹೆಂಗಾಗಿ ಬರುತ್ತೆ. ಇದು ಬಹಳ 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 ಕೆಳಮಟ್ಟದ ಹೊಂದಾಣಿಕೆ ಆಗಿ ಹೋಗುತ್ತೆ. ಗಂಡು ಹೆಣ್ಣು ಸುಖವಾಗಿ ಸಂತೋಷದಿಂದ ಇರಲಿಕ್ಕೆ ಅಸಾಧ್ಯ. ಆದ್ದರಿಂದ ಇಂತಹ ಗಂಡಿಗೆ ಇಂತಹ ನಕ್ಷತ್ರದ ಹುಡುಗನೇ ಆಗ್ತಾನೆ, ಅಥವಾ ಇಂತಹ ಹುಡುಗನಿಗೆ ಇಂತಹ ನಕ್ಷತ್ರದ ಹುಡುಗಿಯೇ ಆಗುತ್ತೆ ಅಂತಕ್ಕಂಥದ್ದು ಶಾಸ್ತ್ರದಲ್ಲಿ ನಿಯಾಮಕ ಇಲ್ಲ. ಯಾಕೆ ಅಂದರೆ 100ಕ್ಕೆ 5% ಅಷ್ಟೇ ಇದು ಫಲವನ್ನು ಕೊಡುತ್ತೆ ಅಂತಕ್ಕಂಥದ್ದನ್ನ ದಯವಿಟ್ಟು ನೀವೆಲ್ಲರೂ ಮನಗಾಣಬೇಕಾಗಿದೆ. ಇತ್ತೀಚಿನ ದಿನಗಳಲ್ಲಿ ಮದುವೆ ಆದ ನಂತರ ವಿಚ್ಛೇದನದ ಡಿವೋರ್ಸ್ ರೇಟ್ ಜಾಸ್ತಿ ಆಗಿಬಿಟ್ಟಿದೆ. ಅದಕ್ಕೆ ಮನಸ್ಸಿನ ಪರಿಸ್ಥಿತಿಯೂ ಕಾರಣ. ಮನೋಜಯಂತು ಮಾಂಡವ್ಯಂ ಅಂತ ಹೇಳೋದು. ಮೊದಲನೇ ಹೊಂದಾಣಿಕೆ ಯಾವುದಾಗಬೇಕು ಗಂಡು ಹೆಣ್ಣಿಗೆ ಅಂತಂದರೆ, ಇವಳು ನನ್ನ ಶ್ರೀಮತಿ ಅಂತಲೂ, ಆ ಹುಡುಗಿಗೆ ಇವನು ನನ್ನ ಶ್ರೀಮಾನ್ ಅಂತಕ್ಕಂತಹ ವಿಚ್ಛಿತ್ತಿ ಇಲ್ಲದೆ ಇರತಕ್ಕಂತಹ ಪ್ರೀತಿ, ವಿಶ್ವಾಸ, ಅನುರಾಗ, ಬೆಸುಗೆ ಇರಬೇಕು. ಆನಂತರದಲ್ಲಿ ಜಾತಕದ ಹೊಂದಾಣಿಕೆ ಮಾಡ್ಕೋತೀನಿ ಹುಡುಗನ್ನ ಅಂತಲೂ, ಈ ಹುಡುಗನ್ ನಾನ್ ಮದುವೆ ಆಗ್ತೀನಿ, ವರಿಸ್ತೀನಿ ಅಂತಕ್ಕಂಥದ್ದು ಹುಡುಗ ಹುಡುಗಿ ಒಳಗಿಂದ, ಮನಸ್ಸಿನ ಒಳಗಿಂದ ಬರಬೇಕು. ಎಬ್ ಆಫ್ ದಿ ಹಾರ್ಟ್ ಅಂತೀವಲ್ಲ, ಅಲ್ಲಿಂದ ಬರಬೇಕು, ಅಂತರಾಳದಿಂದ ಬರಬೇಕು. ಆನಂತರದಲ್ಲಿ ಜಾತಕದ ಹೊಂದಾಣಿಕೆ ಹೇಗೆ ಮಾಡಬೇಕು ಅಂತಂದರೆ ಅತ್ಯದ್ಭುತವಾಗಿರ್ತಕ್ಕಂತಹ ಒಂದು ವಿಧಿಯನ್ನು ನಮ್ಮ ಮಹರ್ಷಿಗಳು ಹೇಳಿಕೊಟ್ಟಿದ್ದಾರೆ. ಈ ಸುಮಾರು ಜನರ ಮನೆಯಲ್ಲಿ ನೋಡಿ, ಈ ಹುಡುಗಿನ ಮದುವೆ ಆದ ನಮ್ಮ ಹುಡುಗ ಏನ್ರಿ ಬೆಳೆದ ಅದು ಅಕ್ಕಪಕ್ಕದ ಲಕ್ಷ್ಮೀ ಥರ ಬಂದ್ಲು ಅವ್ರ ಮನೆಗೆ ಆ ಹುಡುಗಿ ಅಂತ. ಇನ್ನೊಬ್ಬ ಕೆಲವರು ಹೇಳ್ತಾರೆ, ಮಾಡ್ಕೊಂಡ್ವಿ ಆ ಹುಡುಗಿನ, ನಮ್ಮ ಮೊಮ್ಮಗನಿಗೆ ಮನೇನೇ ಹಾಳಾಗೋಯ್ತ್ರಿ ಅಂತ ಹೇಳ್ತಾರೆ. ಇದು ಯಾಕಾಗುತ್ತೆ ಅಂತಂದ್ರೆ ಆ ಹುಡುಗಿ ಯಾರ ಮನೆ ಆದರೂ ಮನೆ ಹಾಳಾಗುತ್ತೇನೋ? ಸಾಧ್ಯ ಇಲ್ಲ. ಇಲ್ಲಿ ಪ್ರತಿಯೊಂದು ಜಾತಕದಲ್ಲೂ ಏನಾಗುತ್ತೆ ಅಂತಂದರೆ ಭಾಗ್ಯೋದಯವನ್ನು ಉಂಟು ಮಾಡತಕ್ಕಂತಹ ಒಂದು ಗ್ರಹವು, 100ಕ್ಕೆ 100 ಭಾಗ್ಯೋದಯವನ್ನು ಉಂಟು ಮಾಡತಕ್ಕಂತಹ ಒಂದು ಗ್ರಹ, 50% ಅಥವಾ 60% ಭಾಗ್ಯೋದಯವನ್ನು ಮಾಡತಕ್ಕಂತಹ ಒಂದು ಗ್ರಹ, ಒಂದು 20% ಭಾಗ್ಯೋದಯವನ್ನು ಉಂಟು ಮಾಡತಕ್ಕಂತಹ ಗ್ರಹವು, ಮತ್ತು ನೆಗೆಟಿವ್ ಮೈನಸ್ಸಿನಲ್ಲಿ ಋಣಾತ್ಮಕವಾಗಿ -100 ಭಾಗ್ಯವನ್ನು ಹಾಳು ಮಾಡತಕ್ಕಂತಹ ಒಂದು ಗ್ರಹ ಅನ್ನೋದಿರುತ್ತೆ. 2 ಉತ್ತಮವಾದ, 2 ಅಧಮ, ಅಂದರೆ 2 ಒಳ್ಳೆಯ ಫಲ, 2 ಕೆಟ್ಟ ಫಲವನ್ನು ಕೊಡ್ತಕ್ಕಂತಹ ಗ್ರಹ ಅಂತ ಇರುತ್ತೆ. ಕೆಲವೊಮ್ಮೆ ಈ 2ರಲ್ಲೇ ಒಂದು ಯಾವುದಾದ್ರೂ ಈ ಕಡೆಗೂ ಬಂದು ಹೋಗುತ್ತೆ. 3ರಿಂದ 4 ಗ್ರಹಗಳು ಇರುತ್ತೆ. ಅದನ್ನ ನಾವು ಗಣಿತ ಮಾಡಿ ನೋಡಬೇಕು, ಹುಡುಗಿಯ ಜಾತಕದಲ್ಲೂ ಹುಡುಗನ ಜಾತಕದಲ್ಲೂ. ಆ ಥರ ಭಾಗ್ಯವನ್ನು ಒದಗಿಸ್ತಕ್ಕಂತಹ ನಕ್ಷತ್ರದ ಅಥವಾ ಯೋಗದ ಆ ಭಾಗ್ಯಾಧಿಪತಿ ಅಂದರೆ ನೀವು 9ನೇ ಮನೆಯವನು ಅಂತ ಅಲ್ಲ, ರಾಜ್ಯಾಧಿಪತಿ 10ನೇ ಮನೆ ಅಂತ ಅಲ್ಲವೇ ಅಲ್ಲ, ಆ ನಿಟ್ಟಿನಲ್ಲಿ ಹೇಳ್ತಾ ಇಲ್ಲ. ಆ ಥರದ ಗ್ರಹದ ಲಗ್ನದಲ್ಲಿ ಹುಟ್ಟಿದ ಹುಡುಗನನ್ನು ಮದುವೆ ಆಗ್ತಕ್ಕಂಥದ್ದು ಇದು 50% ಹೊಂದಿಕೆ. ಹುಡುಗನ ಈ ಭಾಗ್ಯವನ್ನು ಕೊಡ್ತಕ್ಕಂತಹ ಗ್ರಹದ ಕಾರಕತ್ವ ಅಂದಿರತಕ್ಕಂತಹ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಹುಡುಗಿ ಇವಳೇ ಆಗಿದ್ದರೆ 100% ಅದು ಉಂಟಾಗುತ್ತೆ. ಹಾಗೇನಾಗುತ್ತೆ ಅಂದರೆ ಅದ್ಭುತವಾದ ರಾಜಯೋಗ ಅವರಿಬ್ಬರು ಮದುವೆ ಆದರು ಅಂತಂದರೆ ಅವ್ರ ಜೀವನದಲ್ಲಿ ಇನ್ನು ಅವ್ರನ್ನ ಯಾರು ಹಿಡಿಯೋರೇ ಇಲ್ಲ. ಹಣದಲ್ಲಾಗಿರ್ಬೋದು, ಕಾಸಲ್ಲಾಗಿರ್ಬೋದು, ಮಕ್ಕಳು ಮರಿ ಆಗಿರ್ಬೋದು, ಹೆಸರು, ಪ್ರತಿಷ್ಠೆ, ಕೀರ್ತಿ ಎಲ್ಲವೂ ಕೂಡ ತಂತಾನೆ ಒದಗಿಕೊಂಡು ಬಂದು ಹೋಗುತ್ತದೆ.